ಹಾಯ್ ಎಲ್ಲರೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ತುಂಬಾ ಜನ ಸ್ವಂತ ಮನೆ ಜೊತೆ ರೆಂಟಲ್ ಇನ್ಕಮ್ ಜನರೇಟ್ ಆಗುವಂತ ಮನೆನ ಸಹ ಹುಡುಕ್ತಾ ಇದ್ದಾರೆ. ಅವ್ರಿಗೋಸ್ಕರನೇ ಅಂತಾನೆ 2030 ಡೈಮೆನ್ಷನ್ ಅಲ್ಲಿ G+1 ಮನೆನ ನಿಮ್ಗೋಸ್ಕರ ತಂದಿದ್ದೀವಿ. 90% ಲೋನ್ ವರ್ಗು ನಾವೇ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀವಿ. ಪೈಪ್ಸ್ ಎಲ್ಲ ನಿಮ್ಗೆ ಆಶೀರ್ವಾದ್ ಪೈಪ್ಸ್ ನ ಯೂಸ್ ಮಾಡಿದ್ರೆ. ಸೊ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಎಲ್ಲ ಬ್ರಾಂಡೆಡ್, ಒಳ್ಳೆ ಬ್ರಾಂಡ್ ಯೂಸ್ ಮಾಡಿ ಮನೆನ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಮನೆ ಲೊಕೇಟ್ ಆಗಿರೋದು ಲಲಿತಾದ್ರಿ ನಗರಲ್ಲಿ. ಮೇನ್ ಇನ್ನೊಂದೇನಂತಂದ್ರೆ ಮಾರ್ವಲ್ PU ಕಾಲೇಜ್ ಬ್ಯಾಕ್ ಸೈಡ್ ಇರುವಂತಹದ್ದು. ಹಾಗೆ ಅಂಡ್ ಈ ಮನೆಯಿಂದ ಜಸ್ಟ್ 50 ಮೀಟರ್ಸ್ ಅಲ್ಲಿ ನಿಮಗೆ ರಿಂಗ್ ರೋಡ್ ಸಹ ಇದೆ. ಅಂಡ್ ಡೈಲಿ ನೀಡ್ಸ್ ಮತ್ತೆ ಗ್ರಾಸರೀಸ್ ಎಲ್ಲ ಜಸ್ಟ್ 500 ಮೀಟರ್ಸ್ ಒಳಗಡೆ ನಿಮಗೆ ಸಿಗುತ್ತೆ. ಹಾಗೇನೆ ನಿರ್ಮಲಾ ಹಾಸ್ಪಿಟಲ್ ನಿಮಗೆ 500 ಮೀಟರ್ಸ್ ಅಷ್ಟೇ ದೂರ ಇರೋದು. ಸೊ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಮನೆ ಅಂತಾನೆ ಹೇಳ್ಬೋದು. ಈ ಮನೆಗೆ ನೀವು ಜಸ್ಟ್ 7 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಇನ್ ಮನೆ ಡೈಮೆನ್ಷನ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 2030 ಈಸ್ಟ್ ಫೇಸಿಂಗ್ ಸೈಟ್ ಅಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹದ್ದು. ಮನೆಯ ಫ್ರಂಟ್ ನಿಮಗೆ 30 ಫೀಟ್ ರೋಡ್ ಸಹ ಇದೆ. ಹೊರಗಡೆ ಆರಾಮಾಗಿ 2 ಕಾರ್ನ ಪಾರ್ಕ್ ಮಾಡ್ಕೋಬಹುದು. ಹಾಗೇನೆ ಗೇಟ್ ಇಂದ ಒಳಗಡೆನೂ ಸಹ 2 ವೀಲರ್ಸ್ ನ ನೀವು ಪಾರ್ಕ್ ಮಾಡಬಹುದು. ಸೊ ಬನ್ನಿ ಗೇಟ್ ಇಂದ ಒಳಗಡೆ ಹೋಗೋಣ. ಸೊ ಗೇಟ್ ಇಂದ ಒಳಗಡೆ ಬರ್ತಿದ್ದ ಹಾಗೇನೆ ಗೇಟ್ ನಿಮ್ಗೆ MST ಯೂಸ್ ಮಾಡಿದ್ದಾರೆ. ಅಂಡ್ ಗೇಟ್ ಇಂದ ಒಳಗಡೆ ಬರ್ತಿದ್ದ ಹಾಗೇನೆ ನಿಮ್ಗೆ ಸಮ್ ಸಹ ಇಲ್ಲಿ ಕೊಟ್ಟಿದ್ದಾರೆ. 7000 ಲೀಟರ್ ಇರುವಂತಹ ಸಮ್. ನಾನು ಇನ್ನೊಂದು ಹೇಳೋದು ಮತ್ತೆ, ಈ ಸೈಟ್ ನಿಮ್ಗೆ ಮೂಡ ಅಲರ್ಟೆಡ್ ಸೈಟ್ ಅಲ್ಲಿ ಕಟ್ಟಿರುವಂತಹ ಮನೆ. ಸೊ ಇದು ಸ್ಟೇರ್ ಕೇಸ್ ಕೆಳಗಡೆನೆ ನಿಮ್ಗೆ ಸಿಲಿಂಡರ್ ಪಾಯಿಂಟ್ಸ್ ಸಹ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ ಏರಿಯಾ. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಮನೆಯ ಮೇನ್ ಡೋರ್ ಆಗಿರ್ಬೋದು, ಹಾಗೆ ದೇವರ ಮನೆಯ ಮೇನ್ ಡೋರ್ ಅಂಡ್ ದೇವರ ಮನೆಯ ಮಂಟಪ ಏನ್ ನೋಡ್ತಿದ್ದೀರಾ, ಇದೆಲ್ಲ ಕಂಪ್ಲೀಟ್ ಫಸ್ಟ್ ಸ್ಟಿಕಲ್ಲೇ ಫಿನಿಶ್ ಮಾಡಿದ್ದಾರೆ. ಹಾಗೇನೆ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಯುರೋಪಾ ಫಿಟ್ಟಿಂಗ್ಸ್ ಇರುತ್ತೆ. ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಫಿಟ್ಟಿಂಗ್ಸ್ ನೇ ಹಾಕಿ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈವನ್ ಡೋರ್ ಥಿಕ್ನೆಸ್ ನೋಡ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಮನೆಯಿಂದ ಒಳಗಡೆ ಬರ್ತಿದ್ದ ಹಾಗೆ ನಿಮ್ಗೆ ಬ್ಯೂಟಿಫುಲ್ ಲಿವಿಂಗ್ ಹಾಲ್ ಸಿಗುತ್ತೆ. ಲಿವಿಂಗ್ ಹಾಲ್ ಜೊತೆ ಟಿವಿ ಕ್ಯಾಬಿನೆಟ್ ಸಹ ನೋಡ್ತಿರ್ಬೋದು. ಟಿವಿ ಕ್ಯಾಬಿನೆಟ್ ನಿಮ್ಗೆ ಕಲರ್ ಕಾಂಬಿನೇಷನ್ ಆಗಿರಲಿ, ಲುಕ್ ವೈಸ್ ಆಗಿರಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ POP ನ ವರ್ಕ್ ನ ಸಹ ಮಾಡಿದ್ದಾರೆ. ಯೂನಿಕ್ ಪೇಂಟಿಂಗ್ ಜೊತೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಲೈಟ್ ಬ್ಲೂ ಮತ್ತೆ ವೈಟ್ ಶೇಡ್ ಅಲ್ಲಿ ಮಾಡಿರುವಂತಹದ್ದು. ಹಾಗೇನೆ ನಿಮ್ಗೆ ಸ್ವಿಚಸ್ ಎಲ್ಲ ಬಂದು ಹೈಫೈ ಸ್ವಿಚಸ್ ನೇ ಇವರು ಕೊಟ್ಟಿದ್ದಾರೆ. ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. 2030 ಡೈಮೆನ್ಷನ್ ಅಂತ. ಹಾಗೇನೆ ಇಲ್ಲಿ 2 ಬೆಡ್ರೂಮ್ಸ್ ಇರುವಂತಹದ್ದು. ಇದು ನಿಮ್ಮ ಫಸ್ಟ್ ಬೆಡ್ರೂಮ್. ಸೊ ಇಲ್ಲಿ ನೋಡ್ತಿರೋ ಹಾಗೇನೆ ಬೆಡ್ರೂಮ್ ಸಹ ತುಂಬಾನೇ ದೊಡ್ಡದಾಗಿದೆ. ಹಾಗೆ ವಿಂಡೋನು ಸಹ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಒಳ್ಳೆ ಗಾಳಿ ಬೆಳಕು ಬರಲಿ ಅನ್ನೋ ಕಾರಣಕ್ಕೆ ವಿಂಡೋನು ಸಹ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹಾಗೆ ಇವನ್ ಕಬೋರ್ಡ್ಸ್ ನ ಸಹ ಕೊಟ್ಟಿದ್ದಾರೆ. ಇಲ್ಲೂ ಸಹ ಎಲ್ಲೂ ಜಾಗನ ವೇಸ್ಟ್ ಮಾಡದೆ ಮೇಲೂ ಸಹ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಈವನ್ ಫ್ಯಾನ್ ಸಹ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಸಿಂಪಲ್ POP ವರ್ಕ್ ನ ಸಹ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಸೊ ಬನ್ನಿ ಈ ಮನೆ ಕಿಚನ್ ಕಡೆ ಹೋಗೋಣ. ಸೊ ನೀವೇನ್ ನೋಡ್ತಿದ್ರ, ಮೇನ್ ಡೋರ್ ಎಂಟ್ರಿ ಆಗ್ತಿದ್ದ ಹಾಗೇನೆ ನಿಮ್ಗೆ ಕಿಚನ್ ಇಲ್ಲಿ ಬರುತ್ತೆ. ಓಪನ್ ಕಿಚನ್ ಅಂತಾನೆ ಹೇಳ್ಬೋದು. ಯೂನಿಟ್ಸ್ ಎಲ್ಲ ಮತ್ತೆ ಚಾನಲ್ಸ್ ಎಲ್ಲ ತುಂಬಾನೇ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಹಾಗೇನೆ ಫ್ರಿಡ್ಜ್ಗೂ ಸಹ ಪಾಯಿಂಟ್ ನ ಮಾಡಿದ್ದಾರೆ. ಇಲ್ಲಿ ಏನ್ ನೋಡ್ತಿದ್ರ, ಇದು ಫ್ರಿಡ್ಜ್ ಪಾಯಿಂಟ್ ಇರುತ್ತೆ. ಹಾಗೆ ಕಿಚನ್ ಇಂದ ಹೊರಗಡೆ ಬರ್ತಿದ್ದ ಹಾಗೆ ನಿಮ್ಗೆ ಮನೆಯ ದೇವರ ಮನೆ ಸಿಗುತ್ತೆ. ನೋಡ್ತಿರ್ಬೋದು, ಒಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡುವಂತಹದ್ದು ದೇವರ ಮನೆನ ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ಇದು ಯೂಸ್ ಮಾಡಿರುವಂತಹದ್ದು ಕಂಪ್ಲೀಟ್ ಫಸ್ಟ್ ಸ್ಟಿಕ್ ನ ಯೂಸ್ ಮಾಡಿದ್ದಾರೆ. ವಿತ್ ಟಫನ್ ಗ್ಲಾಸ್ ನೋಡ್ತಿರಬಹುದು, ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಕಡೆ ಹೋಗೋಣ. ಸೊ ಯೂಶುವಲಿ ಕಿಡ್ಸ್ ರೂಮ್ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಸಿಂಗಲ್ ಕಟ್ ಹಾಕೋಬಹುದು. ಹಾಗೇನೆ ಇಲ್ಲೂ ಸಹ ನಿಮ್ಗೆ ಕಬೋರ್ಡ್ಸ್ ನ ಸಹ ಕೊಟ್ಟಿದ್ದಾರೆ. ಅಂಡ್ ಯೂನಿಟ್ಸ್ ಸಹ ಕೊಟ್ಟಿದ್ದಾರೆ. ಎಲ್ಲೂ ಸ್ವಲ್ಪನೂ ಸ್ಪೇಸ್ ವೇಸ್ಟ್ ಆಗಿಲ್ಲ. ಇಲ್ಲೂ ಸಹ ನಿಮ್ಗೆ ಒಂದು ಫ್ಯಾನ್ ಅಂಡ್ POP ವರ್ಕ್ ನ ಮಾಡಿದ್ದಾರೆ. ಸರಿ, ನಾನು ಆಗ್ಲೇ ಹೇಳೋದ್ ಮರ್ತೆ, ಇಲ್ಲಿನ ಪೇಂಟಿಂಗ್ ನೋಡ್ತಿರ್ಬೋದು, ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಬೆಡ್ರೂಮ್ ಕಡೆ ಹೊರಗಡೆ ಬರ್ತಿದ್ದ ಹಾಗೇನೆ
ಕಾಮನ್ ಟಾಯ್ಲೆಟ್ ನ ಕೊಟ್ಟಿದ್ದಾರೆ. ಈ ಮನೆಯ ಯಾವುದೇ ರೂಮ್ಗೂ ಸಹ ಅಟ್ಯಾಚ್ ಬಾತ್ರೂಮ್ ನ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಸ್ಪೇಸ್ ಚಿಕ್ಕದಾಗುತ್ತೆ ಅನ್ನೋ ರೀಸನ್ಗೋಸ್ಕರ ಅವರು ಕಾಮನ್ ವಾಶ್ರೂಮ್ ನ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಸೆರಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಗ್ರೌಂಡ್ ಫ್ಲೋರ್ ನೋಡಿದ್ರಿ ಅಲ್ವಾ, ಬನ್ನಿ ಫಸ್ಟ್ ಫ್ಲೋರ್ ಕಡೆ ಹೋಗೋಣ. ಸ್ಟೆಪ್ಸ್ಗೆ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಹಾಗೆ ಹೋಲ್ಡಿಂಗ್ಸ್ಗೆ MS ಸ್ಟೀಲ್ ಯೂಸ್ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ. ಸೊ ಮೇಲ್ ಬರ್ತಿದ್ ಹಾಗೇನೆ ನಿಮ್ಗೆ ವುಡನ್ ಫ್ಲೋರಿಂಗ್ ನ ಮಾಡಿದ್ದಾರೆ, ಹಾಗೇನೆ ಟಫನ್ ಗ್ಲಾಸ್ ಜೊತೆ SS ರೈಲಿಂಗ್ಸ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದೆ ಮಾರ್ವಲ್ PU ಕಾಲೇಜ್ ಬ್ಯಾಕ್ ಸೈಡ್ ಇದೆ ಅಂತ. ಸೊ ನೀವು ಆಲ್ರೆಡಿ ನೋಡ್ತಿರಬಹುದು, ಮಾರ್ವಲ್ PU ಕಾಲೇಜ್ ಬ್ಯಾಕ್ ಸೈಡ್ ಇದೆ, ಈ ಮನೆಯಿಂದ ಬ್ಯಾಕ್ ಸೈಡೇನೆ. ಹಾಗೇನೆ ಇನ್ನ ಒಂದು ಹೇಳಿದೆ, ರಿಂಗ್ ರೋಡ್ ಇಂದ 50 ಮೀಟರ್ಸ್ ಅಷ್ಟೇನೆ ದೂರದಲ್ಲಿದೆ ಅಂತ. ನೀವೇ ನೋಡ್ತಿರಬಹುದು, ಅಲ್ಲಿ ಏನ್ ಕಾಣಿಸ್ತಿದೆ ಅದೇನೆ ರಿಂಗ್ ರೋಡ್ ಇಂದ ಜಸ್ಟ್ 50 ಮೀಟರ್ಸ್ ಅಲ್ಲೇನೆ ಈ ಮನೆ ಲೊಕೇಟ್ ಆಗಿರುವಂತಹದ್ದು. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ನೀವು ಕೆಳಗಡೆ ಮನೆ ಏನ್ ನೋಡಿದ್ರಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಸೇಮ್ ಆಸ್ ಇಟ್ ಈಸ್ ಹಂಗೇನೆ ಇದೆ. ಈವನ್ ಪೇಂಟಿಂಗ್ ಆಗಿರಬಹುದು, ಡಿಸೈನ್ ಆಗಿರಬಹುದು, ಅಂಡ್ ಇಲ್ಲಿ ಕೊಟ್ಟಿರುವಂತಹ ಡಿಸೈನ್ ಮಂಟಪ ಡಿಸೈನ್ ಆಗಿರಬಹುದು, ಪ್ರತಿಯೊಂದು ಏನು ಚೇಂಜಸ್ ಇಲ್ಲ. ಸೇಮ್ ಕೆಳಗಡೆ ನಿಮ್ ಮನೆ ಹೇಗ್ ನೋಡಿದೀರಾ ಅದೇ ಮನೆ ಇಲ್ಲೂ ಇದೆ, ಫಸ್ಟ್ ಫ್ಲೋರ್ ಅಲ್ಲೂ ಸಹ. ಇದು ಈ ಮನೆಯ ಟೆರೆಸ್ ಆಗಿರುತ್ತೆ. ಗ್ರೌಂಡ್ ನೀವು ನೋಡ್ತಾ ಇದ್ರೆ ಡ್ಯಾಮ್ ಪ್ರೂಫ್ ನ ಯೂಸ್ ಮಾಡಿದ್ದಾರೆ, ಮಳೆ ನೀರು ನಿಲ್ದೇ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಮನೆ ಫುಲ್ ನೋಡಿದಿರಾ ಅಂತ ಅನ್ಕೊಂತೀನಿ. ಕನ್ಸ್ಟ್ರಕ್ಷನ್ ಪಾರ್ಟ್ಗೆ ಬರೋದಾದ್ರೆ ಈ ಮನೆನ 11 ಪಿಲ್ಲರ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಹಾಗೇನೆ ರೆಡ್ ಬ್ರಿಕ್ಸ್ ಜೊತೆ SS ಸಿಮೆಂಟ್ ನ ಸಹ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಪೇಂಟಿಂಗ್ ಬಂದು ಏಷ್ಯನ್ ಪೇಂಟ್ ಆಗಿರುತ್ತೆ. ಹಾಗೇನೆ ಸ್ವಿಚಸ್ ಎಲ್ಲ ಆಗ್ಲೇ ಹೇಳಿದೆ ಐಫೈ ಸ್ವಿಚಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ವೈರಿಂಗ್ ಬಂದು ಕಂಪ್ಲೀಟ್ ಆಗಿ ವಿ-ಗಾರ್ಡ್ ವೈರಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಹೇಳೋದು ಮತ್ತೆ ಪೈಪ್ಸ್ ಎಲ್ಲ ನಿಮ್ಗೆ ಆಶೀರ್ವಾದ್ ಪೈಪ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಎಲ್ಲ ಬ್ರಾಂಡೆಡ್ ಒಳ್ಳೆ ಬ್ರಾಂಡ್ನೇ ಯೂಸ್ ಮಾಡಿ ಮನೆನ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ಬ್ಯಾಕ್ ಸೈಡ್ ನೋಡ್ತಿರಬಹುದು ಬೆಟ್ಟದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಒಳ್ಳೆ ಪೀಸ್ಫುಲ್ ಆಗಿರುವಂತ ಒಂದು ಏರಿಯಾದಲ್ಲಿ ನೀವೇನಾದ್ರೂ ಮನೆ ನೋಡ್ತಿದ್ರೆ ಖಂಡಿತ ಈ ಮನೆ ನಿಮ್ಗೋಸ್ಕರ. ಈ ಮನೆಯ ಕಂಪ್ಲೀಟ್ ಕಾಸ್ಟ್ ಎಷ್ಟು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು, 78 lakhs ಇದೆ. ಹಾಗೇನೆ ನಿಮಗೆ 80% ಲೋನ್ ಅಪ್ ಟು 90% ಲೋನ್ ವರ್ಗು ನಾವೇ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ. ನೀವು ಜಸ್ಟ್ ಬಂದು ಮನೆ ನೋಡಿದ್ರೆ ಸಾಕು, ಇನ್ನು ಮಿಕ್ಕಿದೆಲ್ಲ ಮನೆ ಕೀ ಹ್ಯಾಂಡ್ ಓವರ್ ವರ್ಗು ನಾವು ನಿಮ್ಮ ಜೊತೆಲೇ ಇದ್ದು ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಮ್ಮ ಆಫೀಸು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ಅಲ್ಲೂ ಸಹ ನೀವು ಬಂದು ಮೀಟ್ ಮಾಡ್ಬೋದು. ಆ್ಯಂಡ್ ವಿಸಿಟಿಂಗ್ಗೆ ನಾವು ಯಾವುದೇ ರೀತಿ ಚಾರ್ಜಸ್ ತಗೊಳ್ಳೋದಿಲ್ಲ ಅಂತಾನೆ ಹೇಳ್ತೀನಿ. ಜೈ ಶ್ರೀರಾಮ್, ಥ್ಯಾಂಕ್ ಯು.